ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಕ್ಯಾರೆಟ್ ಆಯಿಲ್ನ ಹೇಗೆ ಯೂಸ್ ಮಾಡೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಖುಷ್ಬು ಅವ್ರದ್ದು ಸ್ಕಿನ್ ಸೀಕ್ರೆಟ್ ಅಂತಾನೆ ತುಂಬ ವೈರಲ್ ಆಗಿದೆ. ಇದನ್ನ ಮಾಡ್ಕೊಳ್ಳೋದು ಕೂಡ ಬಹಳ ಸುಲಭ. ನಾನೀಗ ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಇದನ್ನು ಹೇಗೆ ಮಾಡ್ಕೊಳ್ಬೋದು ಅಂತೇಳಿ ಕೂಡ ತಿಳಿಸ್ಕೊಟ್ಟಿದ್ದೇನೆ. ನಾನು ಮುಂದೆ ನಿಮಗೆ ಹೇಳ್ತೇನೆ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ. ಸೊ ಇದನ್ನು ಯೂಸ್ ಮಾಡೋದು ಕೂಡ ಬಹಳ ಸುಲಭ, ಅದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ಗೂ ಒಳ್ಳೆ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು. 7 ಡೇಸಿಂದನೇ ನೀವು ಇದರದ್ದು ರಿಸಲ್ಟ್ನ ನೋಡ್ತಾ ಬರ್ಬೋದು. ಇದು ಕ್ಯಾರೆಟ್ ಮತ್ತು ಬೀಟ್ರೂಟ್ ಮತ್ತು ಕೊಕೊನಟ್ ಆಯಿಲ್ನ ಯೂಸ್ ಮಾಡಿ ಮಾಡ್ಕೊಂಡಿರುವಂಥ ಆಯಿಲ್. ಇದು ಮ್ಯಾಜಿಕಲ್ ಆಯಿಲ್ ಅಂತಾನೆ ತುಂಬ ಫೇಮಸ್ ಆಗಿದೆ. ಈಗೆಲ್ಲ ಪಿಗ್ಮೆಂಟೇಷನ್, ಅನ್ಇವನ್ ಸ್ಕಿನ್ ಟೋನ್ ಇದೆ, ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು. ತುಂಬ ಗ್ಲೋಯಿಂಗ್. ಸೊ ಆ ಎಲ್ಲ ವೀಡಿಯೋಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಈ ವಿಡಿಯೋ ನಂತರ ಅದನ್ನೆಲ್ಲ ಹೋಗಿ ಒಂದ್ಸರಿ ಚೆಕ್ ಮಾಡ್ಬೋದು. ನಾನಿಲ್ಲಿ 3 ರಿಂದ 4 ಡ್ರಾಪ್ ಅಷ್ಟು ನಾನಿಲ್ಲಿ ಕ್ಯಾರೆಟ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಇದು ಖುಷ್ಬು ಅವ್ರದ್ದು ಸ್ಕಿನ್ ಸೀಕ್ರೆಟ್ ಆಯಿಲ್ ಅಂತಾನೆ ಹೇಳ್ಬೋದು. 7 ಡೇಸಲ್ಲೇ ನಮಗೆ ಆಲ್ಮೋಸ್ಟ್ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದನ್ನು ನಾನು 6 ಮಂತ್ಸ್ ಯೂಸ್ ಮಾಡ್ತಿದ್ದೀನಿ. ನನಗೊಂದು ಒಳ್ಳೆ ರಿಸಲ್ಟ್ನ ಕೊಟ್ಟಿದೆ ಇದು. ಇದನ್ನು ಮಾಡ್ಕೊಳ್ಳೋದು ಕೂಡ ಬಹಳ ಸುಲಭ. ನನಗೆ ಆಲ್ರೆಡಿ ಹೇಳಿರೋ ಹಾಗೆ ಕ್ಯಾರೆಟ್ ಬೀಟ್ರೂಟ್ನ ತುರಿದಿಟ್ಕೊಂಡು ಅದನ್ನು ಕೊಕೊನಟ್ ಆಯಿಲಲ್ಲಿ ಚೆನ್ನಾಗಿ ಒಂದು 5 ರಿಂದ 10 ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸಿ ನಂತರ ಅದನ್ನು ಕೂಲ್ ಆಗೋದಕ್ಕೆ ಬಿಟ್ಟು ಒಂದು ಬಾಟಲ್ ಒಳಗಡೆ ಈ ರೀತಿ ಅದನ್ನು ಶೋಧಿಸಿ ಇಟ್ಕೊಂಡ್ರೆ ಇದು ನಮಗೆ ವರ್ಷಾನುಗಟ್ಟಲೆ ಬರುತ್ತೆ. ಇದನ್ನು ನಾವು ಪ್ರತಿದಿನ 2 ರಿಂದ 3 ಡ್ರಾಪ್ಸ್ನ ಹಾಕ್ಕೊಂಡು ಮುಖಕ್ಕೆ ನಾವು ಇದನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ಮುಖದಲ್ಲಿ ಯಾವುದೇ ರೀತಿಯಾದ ಮೇಕಪ್ ಇಲ್ಲದೆ ಇರೋ ಹಾಗೆ ನಾವು ನೋಡ್ಕೊಳ್ಬೇಕು. ನಂತರ ಇದನ್ನು ಈ ರೀತಿ ಹಾಕ್ಕೊಂಡು ಮುಖನ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಸೊ ನಾವು ಇದನ್ನು 7 ಡೇಸಲ್ಲಿ ರಿಸಲ್ಟ್ನ ನೋಡ್ಬೋದು. ಮತ್ತು ಇದರಿಂದ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಕೂಡ ಆಗೋಲ್ಲ. ನನಗೆ ಆಲ್ರೆಡಿ 6 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ, ಯಾವುದೇ ಸೈಡ್ ಎಫೆಕ್ಟ್ ನನಗೆ ಆಗಿಲ್ಲ. ಸೊ ಇದು ಕೋಕೋನಟ್ ಆಯಿಲ್ ಯೂಸ್ ಮಾಡಿರೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ನೋಡಿ, ಈ ರೀತಿ ನೀಟಾಗಿ ಮಸಾಜ್ ಮಾಡ್ಕೋಬೇಕು. ನಾನಿಲ್ಲಿ 3 ರಿಂದ 4 ಡ್ರಾಪ್ನ ಹಾಕ್ಕೊಂಡಿದ್ದೀನಿ. ಈ ರೀತಿ ನೀವು ಮನೆಯಲ್ಲೇ ಮಾಡಿ ಇಟ್ಕೊಂಡು ಡೈಲಿ ಇದನ್ನು ನಿಮಗೆ 3 to 4 ಡ್ರಾಪ್ಸ್ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಮುಖನ. ಇವನ್ ಇದನ್ನು ನಾವು ಡಾರ್ಕ್ ಸರ್ಕಲ್ಸ್ಗೆ ಕೂಡ ಯೂಸ್ ಮಾಡ್ಬೋದು. ಸೊ ಯಾರಿಗೆಲ್ಲ ಮುಖ ಎಲ್ಲ ತುಂಬ ಡ್ರೈ ಆಗ್ತದೆ ಅವರು ಕೂಡ ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು. ಇದನ್ನು ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಮುಖನ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದನ್ನು ನಾನು ನಿಮಗೆ ಫೇಸ್ ವಾಶ್ ಮಾಡಿ ಹೇಗೆ ಬಂದಿದೆ ರಿಸಲ್ಟ್ ಅಂತ ಕೂಡ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಈ ರೀತಿ ಕಣ್ಣತ್ರ ನಮಗೆ ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ಸ್ ಇದೆ ಅನಿಸುತ್ತೆ, ಎಲ್ಲೆಲ್ಲ ಪಿಂಪಲ್ಸ್ ಇದೆ ಮತ್ತು ಬ್ಲ್ಯಾಕ್ ಮಾರ್ಕ್ಸ್ ಇದೆ, ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಪಿಗ್ಮೆಂಟೇಷನ್ ಇರೋರು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ 3 to 4 ಮಂತ್ಸಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ನೀವು 7 ಡೇಸಲ್ಲಿ ನೀವು ರಿಸಲ್ಟ್ನ ನೋಡ್ಬೋದು. ತುಂಬ ಗ್ಲೋಯಿಂಗ್ ಆಗಿರುತ್ತೆ ಫೇಸು, ತುಂಬ ಗ್ಲೋ ಕೊಡುತ್ತೆ ಫೇಸಿಗೆ ಅದು. ನೋಡಿ, ಈ ರೀತಿ ಮಸಾಜ್ ಮಾಡ್ಕೋಬೇಕು. ಮತ್ತು ಇದು ಬಹಳ ಈಸಿ ಕೂಡ ಮಾಡ್ಕೊಳ್ಳೋದು. ತುಂಬ ಕಡಿಮೆ ದುಡ್ಡಿನಲ್ಲಿನೇ ಮನೆಯಲ್ಲೇ ಮಾಡ್ಕೊಳ್ಬೋದು. ನಾನು ಇನ್ನೂ 2 ರಿಂದ 3 ಡ್ರಾಪ್ಸ್ ಹಾಕ್ಕೊಂಡು ಮಸಾಜ್ ಮಾಡ್ತಾಯಿದ್ದೀನಿ. ನೋಡಿ, ಅದು ನ್ಯಾಚುರಲ್ ಆಗಿ ಎಷ್ಟು ಒಳ್ಳೆ ಕಲರ್ ಇದೆ ಅಂತ ಹೇಳಿ ಆಯಿಲು. ಸೊ ಬೇಕಿದ್ರೆ ನೀವು 2 ರಿಂದ 3 ಡ್ರಾಪ್ಸ್ನ ಅಪ್ಲೈ ಮಾಡಿ ಮಲ್ಕೊಂಡು ನೆಕ್ಸ್ಟ್ ಡೇ ಕೂಡ ವಾಶ್ ಮಾಡ್ಬೋದು. ಬಟ್ ನಿಮಗೆ ಇನ್ಸ್ಟೆಂಟಾಗಿ ಎಲ್ಲಾದರೂ ಹೋಗಬೇಕಾಗಿದ್ರೆ, ತುಂಬ ಗ್ಲೋ ಬೇಕಿದ್ದರೆ ಇಮಿಡಿಯೇಟಾಗಿ ಯೂಸ್ ಮಾಡಿ ಇದನ್ನು ನೀವು ವಾಶ್ ಮಾಡ್ಕೊಳ್ಬೋದು. ಸೊ ಇದನ್ನು ನೀವು ಆದಷ್ಟು ವಾಶ್ ಮಾಡಬೇಕಾದ್ರೆ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟಿನಿಂದ ವಾಶ್ ಮಾಡಿ. ಏಕೆಂದರೆ ನಾವು ಇದನ್ನು ಆಯಿಲ್ನ ಯೂಸ್ ಮಾಡ್ತಿರೋದ್ರಿಂದ ಅದು ಸ್ವಲ್ಪ ಎಣ್ಣೆ ಅಂಶ ಹಾಗೆ ಮುಖದಲ್ಲಿ ಇರುತ್ತೆ. ಅದು ಇರಬಾರ್ದಂತ ಹೇಳಿದ್ರೆ ನೀವು ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟಿಂದ ಮುಖನ ವಾಶ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ನೋಡಿ, ಕಣ್ಣಿಗೆಲ್ಲ ಅಪ್ಲೈ ಮಾಡ್ಕೋಬೋದು, ಏನೂ ಆಗಲ್ಲ. ಅಂದರೆ ಕಣ್ಣು ಮೇಲೆ ಎಲ್ಲ ಅಪ್ಲೈ ಮಾಡ್ಕೋಬೋದು, ಕಣ್ಣು ಒಳಗಡೆ ಎಲ್ಲ ಮೇಲೆ ಈ ರೀತಿ ಡಾರ್ಕ್ ಸರ್ಕಲ್ಸ್ಗೆ ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ನೀವು ಡೈಲಿ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ನಿಮಗೆ 3-4 ಮಂತ್ಸಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು 7 ಡೇಸಿಂದನೇ ರಿಸಲ್ಟ್ನ ನೋಡ್ಬೋದು. ಇದನ್ನು ಯಾವ ಏಜ್ ಗ್ರೂಪ್ ಅವ್ರು ಬೇಕಾದರೂ ಯೂಸ್ ಮಾಡ್ಬೋದು. ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು.
ಇವಾಗ ನಾನು ಈ ರೀತಿ ನೀಟಾಗಿ ಎಲ್ಲದನ್ನು ಮಸಾಜ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾನು 4ರಿಂದ 5 ನಿಮಿಷದವರೆಗೂ ಮಸಾಜ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ. ಸೊ ಈಗ ಇದು ಆಲ್ಮೋಸ್ಟ್ ನಾನು ಮಸಾಜ್ ಮಾಡ್ಕೊಂಡಿದ್ದೀನಿ ಎಲ್ಲದನ್ನು ನೀಟಾಗಿ. ಇವಾಗ ನಾನು ನಿಮಗೆ ಫೇಸ್ ವಾಶ್ ಮಾಡ್ಕೊಂಡು ಬಂದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಫೇಸ್ ವಾಶ್ ಮಾಡಿದ್ದೀನಿ. ಇವಾಗ ನೀವು ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿ ಫೇಸ್ ವಾಶ್ ಮಾಡ್ಕೊಳ್ಳಿ, ಸೊ ದಟ್ ಎಣ್ಣೆ ಅಂಶ ಎಲ್ಲ ನೀಟಾಗಿ ಹೋಗುತ್ತೆ. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಬೋದು ಅಂತೇಳಿ ಹೇಳಿರುವಂಥ ವೀಡಿಯೋಸ್ನ ನಾನು ನಿಮಗೆ ಹಾಕಿರ್ತೇನೆ. ಆ ವೀಡಿಯೋಸ್ ಲಿಂಕ್ನ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ನೀವು ಇದನ್ನು ಮನೆಯಲ್ಲೇ ಮಾಡಿ ಇಟ್ಕೊಂಡು ಡೈಲಿ ಯೂಸ್ ಮಾಡಿ. ನಿಮಗೆ 7 ಡೇಸಿಂದನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಇದೇ ರೀತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.